ಹಾಯ್ ಆತ್ಮೀಯ ಪಾಲಕರೇ ಹಾಗೂ ಮಕ್ಕಳೇ, ನಾನು ನಿಮ್ಮ ನರಸಿಂಹ ಸರ್. ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್, ಕೊಂಡಹಳ್ಳಿ ತಾಲೂಕು, ಮೊಳಕಾಲ್ಮೂರು ಜಿಲ್ಲೆ, ಚಿತ್ರದುರ್ಗ. ಈ ಕೋಚಿಂಗ್ ಸೆಂಟರ್ ರಾಮರೆಡ್ಡಿ ಸರ್ ಅವರ ಮಾರ್ಗದರ್ಶನದೊಂದಿಗೆ ನಡೀತಾ ಇದೆ. ಈಗ ಆಲ್ರೆಡಿ ನಮ್ಮ ಶ್ರೀ ಸಾಯಿ ಪ್ರತಿಭಾ ಪುರಸ್ಕಾರ ಜೀನಿಯಸ್ ಪರೀಕ್ಷೆ 2025 ಇನ್ನ ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಕೆಲವೇ ಒಂದು ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ನಿಮಗೆ 2 ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಈ ಪರೀಕ್ಷೆಗಿಂತ ಮುಂಚೆ ನಡೆಯುವಂತಹ ಕೊನೆಯ ವಿಡಿಯೋ ಅಂತ ಹೇಳ್ತಿದ್ದೀನಿ. ಈ ಕೊನೆಯ ವಿಡಿಯೋದಲ್ಲಿ ಇನ್ನು ಯಾವ ಮಾಹಿತಿ ನಿಮಗೆ ಸಿಕ್ಕಿಲ್ಲ, ಇನ್ನು ಯಾವ ಮಾಹಿತಿಯಲ್ಲಿ ನೀವು ಗೊಂದಲದಲ್ಲಿದ್ದೀರಾ, ಆ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಜೊತೆಗೆ ಪರೀಕ್ಷಾ ಸಮಯ, ಪರೀಕ್ಷಾ ನೋಂದಣಿ, OMR ತುಂಬುವ ವಿಧಾನ, ಜೀನಿಯಸ್ ಪರೀಕ್ಷೆಯ ನಿಯಮಗಳು, ಈ 5 ಪಾಯಿಂಟ್ಗಳ ಬಗ್ಗೆ ಡೀಟೈಲ್ ಆಗಿ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ. ಓಕೆನಾ? ನೆಕ್ಸ್ಟ್ ನೋಡಿ, ಇದು ಸಂಪೂರ್ಣವಾದ ಮಾಹಿತಿ. ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕೊಂಡಹಳ್ಳಿ ಇದೇ 2ನೇ ಬಾರಿಗೆ ಶ್ರೀ ಸಾಯಿ ಪ್ರತಿಭಾ ಪುರಸ್ಕಾರ 2025 ಎನ್ನುವ ಪ್ರವೇಶ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಸರ್ವೋದಯ ನ್ಯಾಷನಲ್ ಸ್ಕೂಲ್ನ ಆವರಣದಲ್ಲಿ ನಡೀತಾ ಇದೆ. ಯಾವಾಗಪ್ಪ ಅಂದ್ರೆ ಇದೇ 16, ಅಂದ್ರೆ ನಾಳೆ ಬೆಳಗ್ಗೆ, ಭಾನುವಾರ ಬೆಳಗ್ಗೆ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇದರಲ್ಲಿ 5 ಪ್ರೈಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಪ್ರೈಸ್ಗಳ ಬಗ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಲೂ ಹೇಳ್ತೀನಿ ಕೇಳ್ರಿ. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 5,001, ಸೆಕೆಂಡ್ ಪ್ರೈಸ್ 3,001, ಥರ್ಡ್ ಪ್ರೈಸ್ 2,001, ನಾಲ್ಕನೇ ಪ್ರೈಸ್ 1,001. ಇಬ್ಬರಿಗೆ 4ನೇ ಪ್ರೈಸ್ ನ ಇಬ್ಬರಿಗೆ ಕೊಡ್ತೀವಿ. ಅಂದ್ರೆ 5 ಪ್ರೈಸ್ ಆಗ್ತವೆ ಟೋಟಲ್ 5 ಪ್ರೈಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಪಾಲಕರ ಗಮನಕ್ಕೆ ಇರಬೇಕಾಗಿರೋದಪ್ಪ ಅಂದ್ರೆ, ಮೊದಲು ಬಂದ ಅತಿ ಹೆಚ್ಚು ಅಂಕ ಗಳಿಸಿದ ಹಾಸ್ಟೆಲ್ ವಿದ್ಯಾರ್ಥಿಗಳು ಟಾಪ್ 15 ಮೆಂಬರ್ಸ್ಗೆ ನಾವು 10,000 ಡಿಸ್ಕೌಂಟ್ ಮಾಡ್ತಾ ಇದೀವಿ. ಅದೇ ರೀತಿ ಲೋಕಲ್ ಮಕ್ಕಳಿಗೆ, ಅಂದ್ರೆ ಸ್ಥಳೀಯ ಮಕ್ಕಳಿಗೆ, ಬೆಳಗ್ಗೆ ಬಂದು ಸಾಯಂಕಾಲ ಹೋಗುವಂತ ಮಕ್ಕಳಿಗೆ, ಮೊದಲ 15 ಜನ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ 5,000 ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದೀವಿ. ಇದು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಈಗ ಮುಂದೆ ಹೋಗ್ತಾ ಹೋದ್ರೆ, ಪರೀಕ್ಷೆಯ ದಿನಾಂಕ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಪರೀಕ್ಷೆಯ ದಿನಾಂಕ 16/3/2025 ರವಿವಾರ. ಅಂದ್ರೆ ನಾಳೆ ರವಿವಾರ ಅಲ್ವಾ, ನಾಳೆ ಬೆಳಗ್ಗೆ 10 ಗಂಟೆಗೆ ಈ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸಮಯ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ. ಯಾಕೆ 10 ಗಂಟೆ 30 ನಿಮಿಷಕ್ಕೆ ಅಂತ ಹಾಕಿದೀವಿ ಅಂದ್ರೆ, ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ನಾವು ಟೆಸ್ಟ್ ಕೊಡ್ತೀವಿ ಅಂದ್ರೆ, ನೀವು ಯಾರ್ಯಾರು ಆಲ್ರೆಡಿ ನೋಂದಣಿ ಮಾಡಿದಿರೋ, ನೋಂದಣಿ ಮಾಡಿರೋರೆಲ್ಲ 9:30 ಬಂದು ನಡೆಯುತ್ತೆ. ನಿಮಗೆ ಹಾಲ್ ಟಿಕೆಟ್ ನಂಬರ್ ಕೊಡ್ತೀವಿ, ಎಕ್ಸಾಮಿಗೆ ಕೂರಿಸಬಹುದು. ಯಾರ್ಯಾರು ನೋಂದಣಿ ಮಾಡಿಲ್ವೋ ಅವರು ಬೇಗ ಬರಬೇಕಾಗುತ್ತೆ, 8:30ಗೆ ಬರಬೇಕಾಗುತ್ತೆ, ರಿಜಿಸ್ಟರ್ ಮಾಡಿಸಬೇಕಾಗುತ್ತೆ. ಜೊತೆಗೆ ಯಾರ್ಯಾರು ಅಮೌಂಟ್ ಪೇ ಮಾಡಿದಿರೋ, ಈಗ ಆಲ್ರೆಡಿ ಒಂದು 250ರಿಂದ 300 ಜನ ಅಮೌಂಟ್ ಪೇ ಮಾಡಿದಿರಾಗಲೇ, ಅವ್ರಿಗೆಲ್ಲರಿಗೂ ಹಾಲ್ ಟಿಕೆಟ್ ರೆಡಿ ಇದಾವೆ. ಇನ್ನು ಉಳಿದಿರೋಂಥವ್ರಿಗೆ ಬೆಳಗ್ಗೆ ಬೇಗ ಬರಬೇಕು, ನೋಂದಣಿ ಮಾಡಿಸ್ಬೇಕು, ಅಮೌಂಟ್ ಪೇ ಮಾಡಬೇಕು, ನಿಮ್ಮ ಹಾಲ್ ಟಿಕೆಟ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಬೆಳಗ್ಗೆ ಸಮಯ 10 ಗಂಟೆ 30 ನಿಮಿಷಕ್ಕಿದೆ. ನಿಮಗೆ ಆಲ್ರೆಡಿ ಗೊತ್ತು ನಾವು ಯಾವ್ದರ ಅಡಿಯಲ್ಲಿ ಎಕ್ಸಾಮ್ ಮಾಡಿದ್ರೆ ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ಲಿ ಎಂಬ ಉದ್ದೇಶದಿಂದ ಮಾಡ್ತಾ ಇದೀವಿ. ಅದೇ ರೀತಿ ನೆಕ್ಸ್ಟ್ ಹೋಗ್ತಾ ಹೋದ್ರೆ, ಹೆಸರು ನೋಂದಣಿ ಮಾಡಲು ಈಗ ಆಲ್ರೆಡಿ ತುಂಬಾ ಸಲ ನಿಮಗೆ ಹೇಳ್ಬಿಟ್ಟಿದ್ದೀನಿ, ಹೆಸರು ನೋಂದಣಿ ಮಾಡ್ರಿ ಅಂತ. ಹೆಸರು ಇನ್ನೂ ಕೆಲವು ನೋಂದಣಿ ಮಾಡಿಲ್ಲ. ನೋಂದಣಿ ಮಾಡಿದವರಿಗೆ ಏನು ತೊಂದರೆ ಆಗಲ್ಲ. ಆದ್ರೆ ನೀವು ಬಂದಾಗ ಇಲ್ಲಿ ತುಂಬಾ ಜನ ಕ್ರೌಡ್ ಇದ್ದಾಗ ನೀವು ಹೆಸರು ನೋಂದಣಿ ಮಾಡಿದ ತಡ ಆಗುತ್ತೆ, ಮಗು ಕಾದಾಗ ಸ್ವಲ್ಪ ಗಲಿಬಿಲಿ ಆಗುತ್ತೆ, ಎಕ್ಸಾಮ್ ಬರೆಯಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ನಿಮ್ಮ ಹೆಸರನ್ನು 100 ರೂಪಾಯಿ ಪೇ ಮಾಡೋದ್ರ ಮೂಲಕ ಹೆಸರು ನೋಂದಣಿ ಮಾಡಿದ್ರಪ್ಪ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಇಲ್ಲ ತೊಂದರೆ ಇಲ್ಲ, ಬೆಳಗ್ಗೆ ಬೇಗ ಬಂದು ನಿಮ್ಮ ಅಮೌಂಟ್ ಪೇ ಮಾಡಿಬಿಟ್ಟು ನಿಮ್ಮ ಹಾಲ್ ಟಿಕೆಟ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಹೆಸರು ಪೇ ಮಾಡ್ಬೇಕಂದ್ರೆ, ನೋಂದಣಿ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ದೀನಿ ಆಲ್ರೆಡಿ. 9900186812 ಗಾದ್ರು, 9900388674 ನಂಬರ್ಗಾದ್ರು ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ ನಿಮ್ಮ ಹೆಸರನ್ನು, ತಂದೆ ಹೆಸರು, 3 ಹೆಸರು, ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಕಂಪಲ್ಸರಿ ಕಂಪ್ಲೀಟೆಡ್ ಆಗುತ್ತೆ. ಇದು ತುಂಬಾ ಸಲ ಮಾಹಿತಿ ಕೊಟ್ಟಿದ್ದೀನಿ, ಡಿಲೇ ಮಾಡಬೇಡ್ರಿ. ನಾಳೆ ಎಕ್ಸಾಮ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ನೋಂದಣಿಯನ್ನು ಕನ್ಫರ್ಮ್ ಮಾಡಿ. ಓಕೆ, ನೆಕ್ಸ್ಟ್ ಆನ್ಸರ್ ಶೀಟ್.
ಉತ್ತರ ಪತ್ರಿಕೆ ಇದು ತುಂಬಾ ಇಂಪಾರ್ಟೆಂಟ್. ಕಳೆದ ಬಾರಿಗಿಂತ ಈ ತರ ಬೇರೆ ರೀತಿಯಲ್ಲೇ ಇದೆ ಉತ್ತರ ಪತ್ರಿಕೆ. ನಿಮಗೆ ನೋಡ್ಲಿಕ್ಕೆ ಲಾಸ್ಟ್ ಇಯರ್ ಹಿಂಗೆ ಇತ್ತು, ಈಗಲೂ ಹಿಂಗೆ ಇದೆ ಅನ್ಕೋಬೇಡಿ. ಸ್ವಲ್ಪ ಬದಲಾವಣೆ ಮಾಡಿದ್ವಿ. ಯಾವ ತರ ಬದಲಾವಣೆ ಅಪ್ಪ ಅಂದ್ರೆ ಆಪ್ಷನ್ಸ್ ಏನ್ ಮಾಡಿದೀವಪ್ಪ ಅಂದ್ರೆ ಒಂದನೇ ಕ್ವಶನ್ಗೆ ನೋಡಿ ಕೊಟ್ಟಿದ್ದಾರೆ. ಒಂದನೇ ಕ್ವಶನ್ ಮೇಲ್ ಬರೀತೀನಿ ಒಂದ್ಸಲ. ಒಂದನೇ ಕ್ವಶನ್ಗೆ ಈ ತರ ಕೊಟ್ಟಿದ್ದಾರೆ, ಈ ತರ ಮುಂದೆ ಬಾಕ್ಸ್ ಕೊಟ್ಟಿರ್ತಾರೆ, ಈ ತರ ಬಾಕ್ಸ್ ಕೊಟ್ಟಿರ್ತಾರೆ. ಒಂದನೇ ಕ್ವಶನ್ಗೆ ಆಪ್ಷನ್ ಎ ಬಿ ಸಿ ಡಿ 4 ಉತ್ತರ ಇರ್ತಿತ್ತು ಮೊದಲು. ಈ ತರ ಏನ್ ಕೊಟ್ಟಿವಿ ಅಂದ್ರೆ ಒಂದನೇ ಕ್ವಶನ್ಗೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಅಂತ ಕೊಟ್ಟಿದ್ದೀವಿ. ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 1 ಅದಕ್ಕೆ ಆಪ್ಷನ್ ನ ಎ ಬಿ ಸಿ ಡಿ ಅಂತ ಕೊಟ್ಟಿಲ್ಲ, 1 2 3 4 ಅಂತ ಕೊಟ್ಟಿದ್ದೀವಿ. ಆಪ್ಷನ್ 1 ರೈಟ್ ಆಯ್ತಪ್ಪ ಅಂದ್ರೆ ಇಲ್ಲಿ 1 ಅಂತ ಬರೀಬೇಕು, ಇಲ್ಲ 2 ರೈಟ್ ಆಯ್ತಪ್ಪ ಅಂದ್ರೆ ಇಲ್ಲಿ 2 ಅಂತ ಬರೀಬೇಕು, 3 ರೈಟ್ ಆದ್ರೆ 3, 4 ರೈಟ್ ಆದ್ರೆ 4 ಅಂತ ಬರೀಬೇಕು. ಅರ್ಥ ಆಗ್ತದೆ ಅನ್ಕೊಂಡಿದೀನಿ. ಇದು ಅದೇ ತರ ಎರಡನೇ ಕ್ವಶನ್ ಕೂಡ ಈ ತರ ಕೊಟ್ಟಿರ್ತೀವಿ, ಬಾಕ್ಸ್ ಕೊಟ್ಟಿರ್ತೀವಿ. ಇಲ್ಲಿ 1 2 3 4 ಎನ್ನುವ 4 ಆಪ್ಷನ್ಸ್ ಇರ್ತವೆ. ಯಾವುದು ರೈಟ್ ಆನ್ಸರ್ ಆಗುತ್ತೋ ಅದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಪಾಲಕರು ಮತ್ತು ವಿದ್ಯಾರ್ಥಿಗಳ ಗಮನಕ್ಕೆ. ಏನಪ್ಪ ವಿದ್ಯಾರ್ಥಿಗಳ ಗಮನಕ್ಕೆ ಏನ್ ನಿಯಮಗಳಿದಾವೆ? ಶ್ರೀ ಸಾಯಿ ಪ್ರತಿಭಾ ಪುರಸ್ಕಾರದ ನಿಯಮಗಳು ಮತ್ತು ಪಾಲನೆಗಳು. ಕಡ್ಡಾಯವಾಗಿ ಈ 4 ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಪರೀಕ್ಷೆಗೆ 1 ಗಂಟೆ ಮುಂಚಿತವಾಗಿ ಬರಬೇಕು. ಪರೀಕ್ಷೆಗೆ 1 ಗಂಟೆ ಮುಂಚಿತವಾಗಿ ಬರಬೇಕು, ಕಂಪಲ್ಸರಿ. ನೋಡ್ರಿ ಮೊದಲನೇ ಹೇಳಿದರೆ ಪರೀಕ್ಷೆಗೆ 1 ಗಂಟೆ ಮುಂಚಿತವಾಗಿ ಬರಬೇಕು, ಕಡ್ಡಾಯ. ಯಾಕಪ್ಪ ಅಂದ್ರೆ ಪರೀಕ್ಷೆಗಿಂತ ನೀವು ಮುಂಚೆ ಬಂದ್ರೆ ಮಾತ್ರ ನಿಮಗೆ ಎಲ್ಲಾ ಸೀಟ್ ಅಲಾಟ್ಮೆಂಟ್, ಯಾವ ರೂಮ್ ಅಲ್ಲಿ ಇದೆ, ಎಷ್ಟೇ ಬೆಂಚ್ ಅಲ್ಲಿ ಇದೆ ಅಂತೆಲ್ಲ ತಿಳ್ಕೋಬಹುದು. ಲೇಟ್ ಆಗಿ ಬಂದ್ರೆ ಕಡ್ಡಾಯವಾಗಿ ನಾವು ಅಲೋ ಮಾಡಲ್ಲ. ಅದೇ ರೀತಿ 10:30 ನಂತರ ಬಂದರೆ ಕಡ್ಡಾಯವಾಗಿ ಪರೀಕ್ಷೆಯ ಪರಿಗಣಿಸುವುದಿಲ್ಲ. 10 ಗಂಟೆ 30 ನಿಮಿಷದ ಮೇಲೆ ಬಂದು ಸರ್ ನಮಗೆ ಎಕ್ಸಾಮ್ ಕೊಡ್ರಿ ಅಂದ್ರೆ ಕಡ್ಡಾಯವಾಗಿ ಆ ಮಗುಗೆ ಎಕ್ಸಾಮ್ ಕೊಡಲ್ಲ. 10:30 ಒಳಗೆ ಬರಬೇಕು, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆ 30 ನಿಮಿಷದಲ್ಲಿ 1 ನಿಮಿಷ ಲೇಟ್ ಆಗಿ ಬಂದ್ರು ನಾವು ಎಕ್ಸಾಮ್ ಕೊಡಲ್ಲ ಆ ಮಗುಗೆ, ತಿಳ್ಕೊಳ್ರಿ. ಓಕೆನಾ? ಅದೇ ರೀತಿ ಪರೀಕ್ಷೆ ಬರೆಯುವಾಗ ಎಕ್ಸಾಮ್ ಪ್ಯಾಡ್ ಮತ್ತು 2 ಪೆನ್ಗಳನ್ನು ತರಬೇಕು. ಪರೀಕ್ಷೆ ಬರೆಯುವಾಗ ಮಗು ಏನೇನ್ ತರಬೇಕಪ್ಪ ಅಂದ್ರೆ ಎಕ್ಸಾಮ್ ಪ್ಯಾಡ್ ಕಂಪಲ್ಸರಿ ತರಬೇಕು, ಪ್ಲೇವುಡ್ ಅಂತಾರಲ್ಲ ಅದನ್ನ, ಜೊತೆಗೆ 2 ಪೆನ್ಗಳನ್ನು ತರಬೇಕು. ಓಕೆನಾ? ಎಲ್ಲಾ ವಿದ್ಯಾರ್ಥಿಗಳು ಸಂಸ್ಥೆಯ ನಿಯಮಗಳಿಗೆ ಬದ್ಧರಾಗಿರಬೇಕು. ಏನಪ್ಪ ಸಂಸ್ಥೆಯ ನಿಯಮಗಳು ಅಂದ್ರೆ ಕೆಲವೊಂದ್ಸರಿ ಈಕ್ವಲೈಸರ್ ಬರುತ್ತೆ, ಮತ್ತೆ ಲಾಸ್ಟ್ ಗೆ ಮಾರ್ಕ್ಸ್ ಈಕ್ವಲ್ ಆಗ್ಬಹುದು. ಆ ಟೈಮಲ್ಲಿ ನಾವು ಏನ್ ನಿಯಮಗಳು ನಾವು ನಿರ್ಧಾರ ತಗೋತೀವಿ, ಇಲ್ಲ ಒಂದು 10 ಮಾರ್ಕ್ಸ್ ಗೆ ರೀ ಎಕ್ಸಾಮ್ ಮಾಡಬಹುದು. ಏನಾದ್ರೂ ಒಂದು ನಿಯಮಗಳು ಇರ್ತವೆ, ಆ ನಿಯಮಗಳಿಗೆ ನೀವು ಬದ್ಧರಾಗಿರ್ಬೇಕು, ಕಂಪಲ್ಸರಿ. ಇದು ಸಂಸ್ಥೆಯ ಆಡಳಿತ ಮಂಡಳಿಯವರಾದ ರಾಮರೆಡ್ಡಿ ಸರ್ ಹಾಗೂ ನಾನು ಇಬ್ರು ಮತ್ತೆ ಇನ್ನು ಕೆಲವು ಶಿಕ್ಷಕರೊಂದಿಗೆ ನಾವು ಚರ್ಚಿಸಿ ಏನೇ ನಿರ್ಧಾರ ತಗೊಂಡ್ರೋದಕ್ಕೆ ಕಂಪಲ್ಸರಿ ಬದ್ಧವಾಗಿರ್ಬೇಕು. ಯಾಕಂದ್ರೆ ಯಾರಿಗೂ ಕೂಡ ಯಾವುದೇ ರೀತಿಯ ಬೇಜಾರಾಗದೇ ಇರೋ ರೀತಿ ಎಲ್ಲರಿಗೂ ಪರ್ಫೆಕ್ಟ್ ರಿಸಲ್ಟ್ ಕೊಡ್ಬೇಕಂತ ನಮ್ಮ ಟೀಮಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಓಕೆನಾ? ಮುಂದೆ ಹೋಗೋಣ. ಓಕೆ, ಇದೊಂದು ಖುಷಿಯ ವಿಚಾರ. ನಮ್ಮ ಸಂಸ್ಥೆಯಲ್ಲಿ ನಿನ್ನೆ ತಾನೇ ರ್ಯಾಂಕ್ ಲಿಸ್ಟ್ ಬಿಟ್ರು. ದಿನಾಂಕ 15/2/2025 ನಡೆದ ಮುರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ತರುಣ್ ಆರ್ವಿ ಎಂಬುವ ಮಗು ಇಡೀ ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ನಮ್ಮ ಸಂಸ್ಥೆಗೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದ್ದಾನೆ. ಆ ಮಗುವಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಮ್ಮ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಹಾಗೂ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ, ಸಮಸ್ತ ಶಿಕ್ಷಕ ವೃಂದ ಹಾಗೂ LKG ಇಂದ ಹಿಡಿದು SSLC ಮಕ್ಕಳವರೆಗೂ ಎಲ್ಲಾ ಮಕ್ಕಳ ಪರವಾಗಿ ಈ ಮಗುಗೆ ಅಭಿನಂದನೆಗಳನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಜೊತೆಗೆ ಫೈನಲಿ ಜಿಲ್ಲಾ ಮಟ್ಟದ ಶ್ರೀ ಸಾಯಿ ಪ್ರತಿಭಾ ಪುರಸ್ಕಾರ ಈ ಪರೀಕ್ಷೆ ನಡೀತಿರೋದು ನಾಳೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಪರೀಕ್ಷೆಗೆ ಯಾರೆಲ್ಲ ಬರ್ತಾರಪ್ಪ ಅಂದ್ರೆ ಸುಮಾರು ಚಿತ್ರದುರ್ಗ ಜಿಲ್ಲೆಯ ಸುಮಾರು ಮಕ್ಕಳು ಬರ್ತಿದ್ದಾರೆ, ಜೊತೆಗೆ ಬಳ್ಳಾರಿಯಿಂದ ಬರ್ತಿದ್ದಾರೆ, ಜೊತೆಗೆ ದಾವಣಗೆರೆ, ಕೂಡ್ಲಿಗಿ, ಕಾನವಸಹಳ್ಳಿ, ಜಗಳೂರು, ಈ ತರ ತುಂಬಾ ತುಂಬಾ ತಾಲೂಕುಗಳಿಂದ ಮಕ್ಕಳು ಬರ್ತಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೋರ್ತಾ ಇದ್ದೀವಿ. ಸಮಸ್ತ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ನ ಆಡಳಿತ ಮಂಡಳಿ ಹಾಗೂ ಸರ್ವೋದಯ ನ್ಯಾಷನಲ್ ಸ್ಕೂಲ್ ನ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಎಲ್ಲಾ ಮಕ್ಕಳ ಪರವಾಗಿ, ಎಲ್ಲ ಸ್ಟೂಡೆಂಟ್ಸ್ ಗಳ ಪರವಾಗಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ತಪ್ಪದೆ ಭಾನುವಾರ ನಡೆಯುತ್ತಿರುವ ಶ್ರೀ ಸಾಯಿ ಪ್ರತಿಭಾ ಪುರಸ್ಕಾರ ಪ್ರವೇಶ ಪರೀಕ್ಷೆಗೆ ಭಾಗವಹಿಸಿ ಬಹುಮಾನ ಗೆಲ್ಲಿ ಅಂತ ಈ ಮೂಲಕ ನಾನು ಹೇಳ್ತಿದ್ದೀನಿ. ಧನ್ಯವಾದಗಳು.